ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದಲ್ಲಿ ವಿಮಾ ಕ್ಷೇತ್ರದ ವ್ಯಾಪ್ತಿ ಇಂದಿಗೂ ತೀರಾ ಕಡಿಮೆ ಇದೆ. ವಿಮೆ ಮಾಡಿಸಿದ್ರೆ ಹಣ ವ್ಯರ್ಥ, ಅದೆಲ್ಲ ನಮ್ಗೆ ಬೇಡ, ಕೇವಲ ಶ್ರೀಮಂತರಿಗೆ ಮಾತ್ರ ಅದು ಸೀಮಿತ ಅಂತ ಯೋಚಿಸುವವರೇ ಇಲ್ಲಿ ಹೆಚ್ಚು. ಆದರೆ ವಾಸ್ತವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ವಿಮೆಯ ರಕ್ಷಣೆ ಅತ್ಯಂತ ಅವಶ್ಯಕವಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಆರ್ಥಿಕತೆಯಲ್ಲಿ ವಿಮಾ ವಲಯದ ಪಾತ್ರ ಬಹಳ ದೊಡ್ಡದಿದೆ. ಅದರಲ್ಲೂ ವಿಶೇಷವಾಗಿ ಆರೋಗ್ಯ ವಿಮೆಯು ಪ್ರತಿಯೊಬ್ಬ ಮನುಷ್ಯನಿಗೂ ಅನಿವಾರ್ಯವಾಗಿದೆ. ಹಿಂದೆ ವಿಮಾ ಕ್ಷೇತ್ರದಲ್ಲಿ 100% ನೇರ ವಿದೇಶಿ ಹೂಡಿಕೆಗೆ ಅವಕಾಶ ಇರಲಿಲ್ಲ. ಆದರೆ ಈಗ ಹೊಸ ಮಸೂದೆಯೊಂದು ಮಂಡನೆಯಾಗಿದೆ. ಇದನ್ನ ಸಬ್ಕಾ ಭೀಮಾ ಸಬ್ಕಾ ರಕ್ಷಾ ಮಸೂದೆ ಎಂದು ಕರೆಯಲಾಗಿದೆ. ಸ್ನೇಹಿತರೆ, ಏನಿದು ಹೊಸ ಮಸೂದೆ? ಇದರ ಮುಖ್ಯ ಉದ್ದೇಶಗಳೇನು? ಇದರಿಂದ ಸಾಮಾನ್ಯ ಜನರ ಮೇಲೆ ಉಂಟಾಗುವ ಪರಿಣಾಮಗಳೇನು? ಈ ಬದಲಾವಣೆಯಿಂದ ಎಂತಹ ಫಲಿತಾಂಶಗಳು ಸಿಗಲಿವೆ? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಭಾರತದಲ್ಲಿ ವಿಮೆ ಎಂದರೆ ಇಂದಿಗೂ ಒಂದು ನಿರ್ಲಕ್ಷಿತ ಕ್ಷೇತ್ರ. ಒಟ್ಟು ದೇಶೀಯ ಉತ್ಪನ್ನದ ಪಾಲಿನಲ್ಲಿ ವಿಮಾ ಕ್ಷೇತ್ರದ ಕೊಡುಗೆ ಅತ್ಯಲ್ಪವಾಗಿದೆ. ಸರಳವಾಗಿ ಹೇಳೋದಾದ್ರೆ ಭಾರತೀಯರಿಗೆ ವಿಮೆ ಅನ್ನೋದು ಒಂದು ಬೇಡದ ವಿಷಯವಾಗಿ ಪರಿಣಮಿಸಿದೆ. ಉದಾಹರಣೆಗೆ, ಭಾರತದ ಒಟ್ಟು ದೇಶೀಯ ಉತ್ಪನ್ನ ₹100 ಎಂದು ಭಾವಿಸಿದ್ರೆ ಅದರಲ್ಲಿ ವಿಮಾ ಕ್ಷೇತ್ರದ ಪಾತ್ರ ಕೇವಲ ₹4 ಮಾತ್ರ. ಅಂದ್ರೆ ಕೇವಲ 4% ಹಣ ಮಾತ್ರ ವಿಮೆಯ ಮೂಲಕ ದೇಶದ ಆರ್ಥಿಕತೆಗೆ ಸೇರ್ಪಡೆ ಆಗ್ತಾ ಇದೆ. ಇತರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತ ಈ ವಿಷಯದಲ್ಲಿ ಸಾಕಷ್ಟು ಹಿಂದುಳಿದಿದೆ. ಜಾಗತಿಕ ಸರಾಸರಿಯನ್ನ ಗಮನಿಸಿದ್ರೆ ವಿಮೆಯ ಪಾಲು ಸುಮಾರು 7% ಇದೇ ಕಾರಣದಿಂದಾಗಿ ಮುಂದುವರೆದ ರಾಷ್ಟ್ರಗಳಲ್ಲಿ ವಿಮಾ ಕ್ಷೇತ್ರವು GDPಗೆ 2 ಅಂಕೆ ಸಂಖ್ಯೆಯ ದೊಡ್ಡ ಕೊಡುಗೆಯನ್ನ ನೀಡ್ತಾ ಇದೆ. ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದ್ರೂ ಹೆಚ್ಚಿನ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ದಿನದಿನದ ಬದುಕಿನ ಖರ್ಚು ವೆಚ್ಚಗಳನ್ನ ಸರಿದೂಗಿಸೋದ್ರಲ್ಲೇ ಅವರು ನಿರತರಾಗಿರೋದ್ರಿಂದ ವಿಮೆಯತ್ತ ಗಮನ ಹರಿಸೋದು ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ವಿಮಾ ಕ್ಷೇತ್ರದಲ್ಲಿನ ನೇರ ವಿದೇಶಿ ಹೂಡಿಕೆಯ ಹಾದಿ ಹೇಗಿತ್ತು ಎಂಬುದನ್ನ ಈಗ ಗಮನಿಸೋಣ. ಸ್ನೇಹಿತರೆ, ನೇರ ವಿದೇಶಿ ಹೂಡಿಕೆ ಎಂದರೆ ಒಂದು ವಿದೇಶಿ ಕಂಪನಿ ಅಥವಾ ವ್ಯಕ್ತಿಯು ಮತ್ತೊಂದು ದೇಶದ ಉದ್ಯಮ, ಸಂಸ್ಥೆ ಅಥವಾ ಸೇವಾ ಕ್ಷೇತ್ರದಲ್ಲಿ ನೇರವಾಗಿ ಬಂಡವಾಳ ತೊಡಗಿಸುವುದು. ಇದನ್ನ ದೀರ್ಘಾವಧಿಯ ಹೂಡಿಕೆ ಎಂದೇ ಕರೆಯಲಾಗುತ್ತದೆ. ಈ ಹೂಡಿಕೆಯ ಮೂಲಕ ಕೇವಲ ಹಣ ಮಾತ್ರವಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನ, ನಿರ್ವಹಣಾ ಕೌಶಲ್ಯ ಮತ್ತು ಹೊಸ ಉದ್ಯೋಗಾವಕಾಶಗಳು ಕೂಡ ದೇಶಕ್ಕೆ ಹರಿದು ಬರುತ್ತವೆ. ಇದರಿಂದ ದೇಶದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿನ ಉತ್ತೇಜನ ಸಿಗುತ್ತದೆ. ಭಾರತ ಸರ್ಕಾರವು ವಿವಿಧ ಕ್ಷೇತ್ರಗಳಲ್ಲಿ ವಿದೇಶಿ ಹೂಡಿಕೆಗೆ ಮುಕ್ತವಾಗಿ ಅನುಮತಿ ನೀಡಿದೆ. ವಿಶೇಷವಾಗಿ ವಿಮೆ, ಬ್ಯಾಂಕಿಂಗ್ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ವಿದೇಶಿ ಬಂಡವಾಳದ ಹರಿವು ಹೆಚ್ಚಾದಂತೆ ಸ್ಪರ್ಧೆಯು ಹೆಚ್ಚಾಗ್ತಾ ಇದೆ. ಇದರಿಂದ ಸೇವೆಗಳ ಗುಣಮಟ್ಟ ಸುಧಾರಿಸೋದಲ್ಲದೆ ಗ್ರಾಹಕರಿಗೆ ಉತ್ತಮ ಆಯ್ಕೆಗಳು ಮತ್ತು ಹೆಚ್ಚಿನ ಭದ್ರತೆ ಲಭಿಸುತ್ತದೆ. ಈ ಪ್ರಕ್ರಿಯೆಯು ಒಂದು ವ್ಯವಸ್ಥಿತ ಕಾರ್ಯತಂತ್ರದ ಮೂಲಕ ಜಾರಿಗೆ ಬರ್ತಾ ಇದೆ. ಭಾರತವು ವಿಮಾ ಕ್ಷೇತ್ರದಲ್ಲಿನ ವಿದೇಶಿ ಹೂಡಿಕೆಯ ಮಿತಿಯನ್ನ ಹಂತವಾಗಿ ಏರಿಸ್ತಾ ಬಂದಿದೆ. 2000ನೇ ಇಸವಿಯಲ್ಲಿ 26% ಈ ಹೂಡಿಕೆಯ ಮಿತಿಯನ್ನ 2015ರಲ್ಲಿ 49% ಹಾಗೂ 2021ರಲ್ಲಿ 74% ಹೆಚ್ಚಿಸಲಾಯಿತು. ಇದೀಗ 2025ರ ವೇಳೆಗೆ ಈ ಮಿತಿಯನ್ನ 100% ಅಂದ್ರೆ ಸಂಪೂರ್ಣವಾಗಿ ಮುಕ್ತಗೊಳಿಸಲು ನಿರ್ಧರಿಸಲಾಗಿದೆ. 74% ವಿದೇಶಿ ಹೂಡಿಕೆಯ ಮಿತಿಯು ನಿರೀಕ್ಷಿತ ಮಟ್ಟದಲ್ಲಿ ಬಂಡವಾಳವನ್ನ ಸೆಳೆಯಲು ವಿಫಲವಾಗಿದೆ ಎಂದು ಭಾರತ ಸರ್ಕಾರ ತಿಳಿಸಿದೆ. ವಿಮೆ ಅನ್ನೋದು ದೀರ್ಘಕಾಲದ ಹೂಡಿಕೆಯಾಗಿದ್ದು ಇಲ್ಲಿ 2 ಅಥವಾ 5 ವರ್ಷಗಳಲ್ಲಿ ಲಾಭ ನಿರೀಕ್ಷಿಸಲು ಸಾಧ್ಯವಿಲ್ಲ. ಕನಿಷ್ಠ 10 ವರ್ಷಗಳ ಅವಧಿಯ ನಂತರವಷ್ಟೇ ಲಾಭಾಂಶ ಸಿಗತೊಡಗುತ್ತದೆ. ಜೀವ ವಿಮೆ, ಮರು ವಿಮೆ ಮತ್ತು ಆರೋಗ್ಯ ವಿಮೆಗಳಂತಹ ಕ್ಷೇತ್ರಗಳಿಗೆ ದೊಡ್ಡ ಮಟ್ಟದ ಬಂಡವಾಳದ ಅಗತ್ಯವಿದೆ. ಆದರೆ 74% ಮಿತಿಯಿಂದಾಗಿ ಇವುಗಳ ವಿಸ್ತರಣೆಗೆ ಹಿನ್ನಡೆ ಆಗ್ತಾ ಇತ್ತು. ಈ ಕಾರಣಕ್ಕಾಗಿಯೇ ಸರ್ಕಾರ ಹೂಡಿಕೆಯ ಮಿತಿಯನ್ನ ಹೆಚ್ಚಿಸಲು ಮುಂದಾಗಿದೆ. ಈಗ ಬಂದಿರುವ ಹೊಸ ಮಸೂದೆಯು 2047ರ ವೇಳೆಗೆ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ವಿಮಾ ಸೌಲಭ್ಯ ಒದಗಿಸುವ ಗುರಿಯನ್ನ ಹೊಂದಿದೆ. ಇದನ್ನ ಸಬ್ಕಾ ಭೀಮಾ ಸಬ್ಕಿ ರಕ್ಷಾ ಎಂಬ ಹೆಸರಿನಿಂದ ಕರೆಯಲಾಗಿದ್ದು ಇದು ವಿಮಾ ಕಾನೂನುಗಳ ತಿದ್ದುಪಡಿ ಮಸೂದೆಯಾಗಿದೆ. ಈ ಮೂಲಕ 1938ರ ವಿಮಾ ಕಾಯ್ದೆ, 1956ರ ಜೀವ ವಿಮಾ ನಿಗಮ ಕಾಯ್ದೆ ಹಾಗೂ 1999ರ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲಾಗಿದೆ. ಈ ಮಸೂದೆಯು ಡಿಸೆಂಬರ್ 16ರಂದು ಲೋಕಸಭೆಯಲ್ಲಿ ಮತ್ತು ಡಿಸೆಂಬರ್ 17ರಂದು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದೆ.
ಈ ತಿದ್ದುಪಡಿಗಳಿಂದಾಗಿ ದೇಶದಲ್ಲಿ ವಿಮೆಯ ವ್ಯಾಪ್ತಿ ಹೆಚ್ಚಲಿದ್ದು ಜಾಗತಿಕ ಬಂಡವಾಳವನ್ನ ಆಕರ್ಷಿಸಲು ನೆರವಾಗಲಿದೆ. ಜೊತೆಗೆ ವಿಮಾದಾರರಿಗೆ ಹೆಚ್ಚಿನ ಸುರಕ್ಷತೆ ಮತ್ತು ನಂಬಿಕೆಯನ್ನ ಈ ಕಾಯ್ದೆ ನೀಡುತ್ತದೆ. ಮಸೂದೆಯ ಕುರಿತಾದ ಚರ್ಚೆಗಳಿಗೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ಈ ತಿದ್ದುಪಡಿಯು ವಿದೇಶಿ ಕಂಪನಿಗಳು ಭಾರತದ ವಿಮಾ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಪೂರಕವಾದ ವಾತಾವರಣ ನಿರ್ಮಿಸಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ವಿಮಾ ಕ್ಷೇತ್ರದಲ್ಲಿ 100% ವಿದೇಶಿ ಹೂಡಿಕೆಗೆ ಅವಕಾಶ ಸಿಕ್ಕಿದ್ದು ಹೇಗೆ ಎಂಬ ಕುತೂಹಲ ನಿಮಗೂ ಕೂಡ ಇರಬಹುದು. ಸರಳವಾಗಿ ಹೇಳೋದಾದ್ರೆ, ಈ ಬದಲಾವಣೆಯಿಂದ ವಿದೇಶಿ ಕಂಪನಿಗಳು ಭಾರತೀಯ ವಿಮಾ ಕಂಪನಿಗಳನ್ನ ಖರೀದಿಸಲು ಅಥವಾ ಇಲ್ಲಿ ನೇರವಾಗಿ ತಮ್ಮ ವ್ಯವಹಾರವನ್ನ ವಿಸ್ತರಿಸಲು ಸುಲಭವಾಗಲಿದೆ. ಆದರೆ 100% ಹೂಡಿಕೆಗೆ ಅವಕಾಶವಿದ್ದರೂ ಕಂಪನಿಯ ದೈನಂದಿನ ನಿರ್ವಹಣೆ ಮತ್ತು ಪ್ರಮುಖ ನಿಯಂತ್ರಣ ಅಧಿಕಾರಗಳು ಭಾರತೀಯರ ಕೈಯಲ್ಲೇ ಇರುವುದು ಕಡ್ಡಾಯವಾಗಿದೆ. ಅಲ್ಲದೆ ಪ್ರತಿಯೊಂದು ಹಂತದಲ್ಲೂ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಅತ್ಯಗತ್ಯ. ಇನ್ನು ಈ ಹೊಸ ನಿಯಮದಲ್ಲಿ ಪಾಲಿಸಿದಾರರ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡಲಾಗಿದ್ದು ಪ್ರಾಧಿಕಾರದ ಅಧಿಕಾರವನ್ನ ಹೆಚ್ಚಿಸಲಾಗಿದೆ. ಹಿಂದೆ ವಿಮೆಗೆ ಸಂಬಂಧಿಸಿದ ಪರವಾನಗಿ ಪಡೆಯಲು ಬಹಳ ಸಮಯ ತಗಲ್ತಾ ಇತ್ತು. ಆದರೆ ಈಗ ಈ ಪ್ರಕ್ರಿಯೆಯನ್ನ ಸುಲಭಗೊಳಿಸಲಾಗಿದೆ. ಒಂದು ವೇಳೆ ಕಂಪನಿಗಳು ಕಾನೂನು ಉಲ್ಲಂಘಿಸಿದರೆ ವಿಧಿಸಲಾಗುವ ದಂಡದ ಪ್ರಮಾಣವನ್ನ ಹೆಚ್ಚಿಸಲಾಗಿದೆ. ಇದರೊಂದಿಗೆ ಕಂಪನಿಗಳ ವಿಲೀನ, ಷೇರುಗಳ ವರ್ಗಾವಣೆ ಹಾಗೂ ಹೊಸ ವಿಮಾ ಉತ್ಪನ್ನಗಳ ಬಿಡುಗಡೆಗೆ ಅತಿ ಶೀಘ್ರವಾಗಿ ಅನುಮೋದನೆ ನೀಡುವಂತಹ ವ್ಯವಸ್ಥಿತ ಯೋಜನೆಯನ್ನ ಈ ಮಸೂದೆಯಲ್ಲಿ ರೂಪಿಸಲಾಗಿದೆ. ಮರು ವಿಮೆ ವ್ಯವಸ್ಥೆಯು ಭಾರತದಲ್ಲಿ ಇಂದು ವ್ಯಾಪಕವಾಗಿ ವಿಸ್ತರಿಸಲ್ಪಟ್ಟಿದೆ. ಇದಕ್ಕಾಗಿ ಭಾರತದಲ್ಲಿ ICICI ಪ್ರುಡೆನ್ಷಿಯಲ್ ಮತ್ತು SBI ಲೈಫ್ನಂತಹ ಪ್ರಮುಖ ವಿಮಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದೆ. ಈ ಕಂಪನಿಗಳು ಮರು ವಿಮೆಯ ಮೂಲಕ ನೈಸರ್ಗಿಕ ವಿಕೋಪಗಳು ಹಾಗೂ ಸಾಂಕ್ರಾಮಿಕ ರೋಗಗಳಂತಹ ಅನಿರೀಕ್ಷಿತ ದುರಂತಗಳ ಸಮಯದಲ್ಲಿ ಸಾರ್ವಜನಿಕರಿಗೆ ಆರ್ಥಿಕ ಬೆನ್ನೆಲುಬಾಗಿ ನಿಲ್ಲುತ್ತವೆ. ಇತ್ತೀಚಿನ ದಿನಗಳಲ್ಲಿ ಈ ವಲಯದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬಂದಿವೆ. ವಿಶೇಷವಾಗಿ ವಿದೇಶಿ ಮರು ವಿಮಾದಾರರಿಗೆ ಕನಿಷ್ಠ ನಿವ್ವಳ ಸೌಮ್ಯದ ನಿಧಿಯ ಮಿತಿಯನ್ನ ಸಡಿಲಿಸಿರುವುದು ಜಾಗತಿಕ ಕಂಪನಿಗಳು ಭಾರತದಲ್ಲಿ ಮುಕ್ತವಾಗಿ ಕಾರ್ಯನಿರ್ವಹಿಸಲು ಹೆಚ್ಚಿನ ಪ್ರೋತ್ಸಾಹ ನೀಡಿದೆ. ಈ ಕ್ರಮವು ಕೇವಲ ಒಂದೇ ದೇಶೀಯ ಮರು ವಿಮೆದಾರರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವುದಲ್ಲದೆ ದೇಶದ ವಿಪತ್ತು ನಿರ್ವಹಣಾ ಸಾಮರ್ಥ್ಯ ಮತ್ತು ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಪ್ರಸ್ತುತ ಜಾರಿಗೆ ಬಂದಿರುವ ಹೊಸ ಮಸೂದೆಯು ದೇಶದ ಆರ್ಥಿಕ ಪ್ರಗತಿಗೆ ಗಣನೀಯ ಕೊಡುಗೆ ನೀಡಲಿದೆ. ಇದು ದೀರ್ಘಾವಧಿಯ ವಿದೇಶಿ ಬಂಡವಾಳ ಹೂಡಿಕೆಗೆ ಪೂರಕವಾದ ವಾತಾವರಣ ನಿರ್ಮಿಸುವುದಲ್ಲದೆ ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ಸೇವೆಗಳನ್ನು ಒದಗಿಸಲು ಹಾದಿ ಮಾಡಿಕೊಡುತ್ತದೆ. ಈ ಬದಲಾವಣೆಯಿಂದ ವಿಮಾ ಕ್ಷೇತ್ರದಲ್ಲಿ ವ್ಯಾಪಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಮತ್ತು ಇನ್ಸೂರ್ಟೆಕ್ನಂತಹ ನೂತನ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಗ್ರಾಹಕರಿಗೆ ಹೆಚ್ಚಿನ ಹಕ್ಕುಗಳು ಹಾಗೂ ವಿಮಾ ಆಯ್ಕೆಗಳು ಲಭ್ಯವಾಗಲಿವೆ. ಮಾರುಕಟ್ಟೆಯಲ್ಲಿನ ಈ ಆರೋಗ್ಯಕರ ಸ್ಪರ್ಧೆಯು ಗ್ರಾಹಕರಿಗೆ ಕಡಿಮೆ ಪ್ರೀಮಿಯಂ ದರದಲ್ಲಿ ವಿಮೆ ದೊರೆಯುವಂತೆ ಮಾಡುವುದಲ್ಲದೆ ಕ್ಲೈಮ್ಗಳ ತ್ವರಿತ ವಿಲೇವಾರಿಗೂ ಸಹಕಾರಿಯಾಗಲಿದೆ. ಇದು ಕೇವಲ ನಗರ ಪ್ರದೇಶಗಳಿಗೆ ಸೀಮಿತವಾಗದೆ ಗ್ರಾಮೀಣ ಭಾಗದ ಜನರಿಗೂ ಸಾಮಾಜಿಕ ಭದ್ರತೆಯನ್ನ ಒದಗಿಸುತ್ತದೆ. ವಿಶೇಷವಾಗಿ ಬೆಳೆ ವಿಮೆ, ಸೂಕ್ಷ್ಮ ವಿಮೆ ಮತ್ತು ಸುಧಾರಿತ ಆರೋಗ್ಯ ರಕ್ಷಣೆಯ ಮೂಲಕ ಪ್ರತಿಯೊಬ್ಬರಿಗೂ ಉತ್ತಮ ಜೀವನ ರಕ್ಷಣೆ ಹಾಗೂ ಆರ್ಥಿಕ ಭರವಸೆಯನ್ನ ನೀಡಲಿದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಡಿಜಿಟಲ್ ವಿಮೆಯು ವಿಮಾ ಕ್ಷೇತ್ರಕ್ಕೆ ಹೊಸ ರೂಪವನ್ನ ನೀಡ್ತಾ ಇದೆ. ಮೊಬೈಲ್ ಆ್ಯಪ್ಗಳು ಮತ್ತು ವೆಬ್ ಪ್ಲಾಟ್ಫಾರ್ಮ್ಗಳ ಮೂಲಕ ಪಾಲಿಸಿಗಳ ಖರೀದಿ, ನವೀಕರಣ ಹಾಗೂ ಕ್ಲೈಮ್ಗಳನ್ನು ಸಲ್ಲಿಸುವ ಪ್ರಕ್ರಿಯೆಯು ಅತ್ಯಂತ ಸರಳವಾಗಿದೆ. ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಶ್ಲೇಷಣೆಯ ಬಳಕೆಯಿಂದ ಅಪಾಯದ ಮೌಲ್ಯಮಾಪನವು ವೇಗವಾಗಿ ನಡೆಯುತ್ತಿದ್ದು ಕ್ಲೈಮ್ಗಳ ಇತ್ಯರ್ಥದಲ್ಲಿ ಉಂಟಾಗುತ್ತಿದ್ದ ವಿಳಂಬ ತಪ್ಪುತ್ತಿದೆ. ಡಿಜಿಟಲ್ ವಿಮೆಯು ಭೌಗೋಳಿಕ ಎಲ್ಲೆಗಳನ್ನು ಮೀರಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೂ ವಿಮಾ ಸೌಲಭ್ಯಗಳನ್ನು ತಲುಪಿಸ್ತಾ ಇದೆ. ಈ ಎಲ್ಲ ಸುಧಾರಣೆಗಳು ಗ್ರಾಹಕರಲ್ಲಿ ವಿಮಾ ವ್ಯವಸ್ಥೆಯ ಬಗ್ಗೆ ಹೆಚ್ಚಿನ ನಂಬಿಕೆಯನ್ನ ಮೂಡಿಸಿವೆ. ಅಂತಿಮವಾಗಿ ದೇಶದ ಪ್ರತಿಯೊಬ್ಬರಿಗೂ ವಿಮೆಯ ರಕ್ಷಣೆ ದೊರೆಯಬೇಕೆಂಬ ಸಬ್ಕಾ ಬಿಮಾ ಸಬ್ಕಿ ರಕ್ಷಾ ಎಂಬ ಮಹತ್ವಾಕಾಂಕ್ಷೆಯ ಗುರಿಯನ್ನ ಸಾಧಿಸುವಲ್ಲಿ ಡಿಜಿಟಲ್ ವಿಮೆಯು ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿವಿಧ ಅಧ್ಯಯನಗಳು ಪುಷ್ಟೀಕರಿಸುತ್ತವೆ. ಸಬ್ಕಾ ಬಿಮಾ ಸಬ್ಕಿ ರಕ್ಷಾ ಗುರಿಯೊಂದಿಗೆ ತರಲಾದ ಹೊಸ ಬದಲಾವಣೆಗಳು ವಿಮಾ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡಿದ್ದರೂ ವಿದೇಶಿ ಹೂಡಿಕೆದಾರರಲ್ಲಿ ಕೆಲವು ಗಂಭೀರ ಆತಂಕಗಳನ್ನು ಮೂಡಿಸಿವೆ. ವಿಮಾ ಕ್ಷೇತ್ರದಲ್ಲಿ 100% ನೇರ ವಿದೇಶಿ ಹೂಡಿಕೆಗೆ ಅವಕಾಶ ನೀಡಲಾಗಿದ್ದರೂ ಕಂಪನಿಯ ಪ್ರಮುಖ ನಿರ್ವಹಣೆ ಮತ್ತು ನಿಯಂತ್ರಣದ ಜವಾಬ್ದಾರಿಯನ್ನ ಭಾರತೀಯರೇ ಹೊಂದಿರಬೇಕು ಎಂಬ ಕಡ್ಡಾಯ ನಿಯಮವು
ವಿದೇಶಿ ಹೂಡಿಕೆದಾರರ ಪೂರ್ಣ ನಿರ್ಧಾರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿದೆ ಎಂಬ ಭಾವನೆ ಇದೆ. ಇದರಿಂದಾಗಿ ತಮ್ಮ ಜಾಗತಿಕ ಕಾರ್ಯತಂತ್ರಗಳನ್ನು ಭಾರತದಲ್ಲಿ ಮುಕ್ತವಾಗಿ ಜಾರಿಗೆ ತರಲು ಸಾಧ್ಯವಾಗುತ್ತಿಲ್ಲ ಎಂಬುದು ಹೂಡಿಕೆದಾರರ ಪ್ರಮುಖ ವಾದವಾಗಿದೆ. ಮತ್ತೊಂದೆಡೆ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿರುವ ಹೆಚ್ಚಿನ ಅಧಿಕಾರ ಮತ್ತು ಅವರ ಕಟ್ಟುನಿಟ್ಟಾದ ನಿಯಮಗಳು ವ್ಯವಹಾರದ ಸುಗಮ ಹಾದಿಗೆ ಅಡ್ಡಿಯಾಗಬಹುದು ಎಂಬ ಭಯವೂ ಇದೆ. ವಿಮಾ ಕ್ಷೇತ್ರದಲ್ಲಿ ತಕ್ಷಣದ ಲಾಭ ನಿರೀಕ್ಷಿಸಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಲಾಭಾಂಶ ಕಾಣಲು 8 ರಿಂದ 10 ವರ್ಷಗಳ ಸುದೀರ್ಘ ಕಾಯುವಿಕೆ ಅನಿವಾರ್ಯ. ಈ ಸುದೀರ್ಘಾವಧಿಯ ಹೂಡಿಕೆಯು ಅಲ್ಪಾವಧಿಯ ಲಾಭವನ್ನು ಬಯಸುವ ಹೂಡಿಕೆದಾರರಿಗೆ ನಿರಾಸೆ ತಂದಿದೆ. ಇದರ ಜೊತೆಗೆ ಸರ್ಕಾರದ ಎಲ್ಲರಿಗೂ ವಿಮೆ ಎಂಬ ಗುರಿಯಿಂದಾಗಿ ಪ್ರೀಮಿಯಂ ದರಗಳನ್ನು ಕಡಿಮೆ ಇರಿಸುವ ಒತ್ತಡ ಹೆಚ್ಚಾಗಬಹುದು. ಇದು ಕಂಪನಿಗಳ ಲಾಭಾಂಶದ ಮೇಲೆ ನೇರ ಪರಿಣಾಮ ಬೀರಲಿದೆ. ಗ್ರಾಮೀಣ ಭಾಗಗಳಲ್ಲಿ ವಿಮಾ ಸೇವೆಯ ವಿತರಣೆ, ವೆಚ್ಚ ನಿರ್ವಹಣೆ ಮತ್ತು ಕ್ಲೈಮ್ಗಳ ಇತ್ಯರ್ಥವು ಇಂದಿಗೂ ದೊಡ್ಡ ಸವಾಲಾಗಿದೆ. ಅಲ್ಲದೆ ವಿಮಾ ವಿವಾದಗಳು ನ್ಯಾಯಾಲಯಗಳಲ್ಲಿ ದೀರ್ಘಕಾಲದವರೆಗೆ ಬಾಕಿ ಉಳಿಯುವುದು ಹೂಡಿಕೆದಾರರ ಪಾಲಿಗೆ ಮತ್ತೊಂದು ಆತಂಕಕಾರಿ ವಿಷಯವಾಗಿ ಪರಿಣಮಿಸಿದೆ. ವಿಮಾ ಕ್ಷೇತ್ರದ ಪ್ರಗತಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಭಾರತದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಂದಿಗೂ ಕಡಿಮೆ ಮಟ್ಟದಲ್ಲಿದೆ ಎಂಬುದು ಸ್ಪಷ್ಟವಾಗುತ್ತದೆ. IRDAI ಮತ್ತು ವಿವಿಧ ಸಂಶೋಧನೆಗಳ ಪ್ರಕಾರ ಒಟ್ಟು ವಿಮೆದಾರರಲ್ಲಿ ಮಹಿಳೆಯರ ಪ್ರಮಾಣ ಕೇವಲ 30 ರಿಂದ 35ರಷ್ಟಿದೆ. ವಿಶೇಷವೆಂದರೆ ಪುರುಷರಿಗಿಂತಲೂ ಮಹಿಳೆಯರಿಗೆ ಆರೋಗ್ಯ ವೆಚ್ಚದ ಅನಿವಾರ್ಯತೆ 20 ರಿಂದ 25ರಷ್ಟು ಹೆಚ್ಚಿರುತ್ತದೆ. ವಿಶೇಷವಾಗಿ ಮಾತೃತ್ವ ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳ ಸಂದರ್ಭದಲ್ಲಿ ವಿಮೆಯ ರಕ್ಷಣೆ ಅವರಿಗೆ ಅತ್ಯಗತ್ಯ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ವರದಿಯಂತೆ ಗ್ರಾಮೀಣ ಭಾಗದ 25ಕ್ಕಿಂತ ಕಡಿಮೆ ಮಹಿಳೆಯರು ಮಾತ್ರ ಆರೋಗ್ಯ ವಿಮೆಯ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ. ಮಹಿಳಾ ಕೇಂದ್ರೀಕೃತ ವಿಮಾ ಯೋಜನೆಗಳು, ಸ್ವಯಂ ಸಹಾಯ ಗುಂಪುಗಳು ಮತ್ತು ಮೈಕ್ರೋ ಇನ್ಶೂರೆನ್ಸ್ ಪದ್ಧತಿಗಳು ವ್ಯಾಪಕವಾದರೆ ಮಾತ್ರ ಮಹಿಳೆಯರ ಆರ್ಥಿಕ ಭದ್ರತೆ ಹಾಗೂ ಕುಟುಂಬದ ಒಟ್ಟು ರಕ್ಷಣೆ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಅಮೆರಿಕ, ಸಿಂಗಾಪುರ ಮತ್ತು ಆಸ್ಟ್ರೇಲಿಯಾದಂತಹ ಮುಂದುವರೆದ ರಾಷ್ಟ್ರಗಳ ಮಾದರಿಯಲ್ಲಿ ಭಾರತವು ಈಗ ವಿಮಾ ಕ್ಷೇತ್ರದಲ್ಲಿ 100% ನೇರ ವಿದೇಶಿ ಹೂಡಿಕೆಗೆ ಮುಕ್ತವಾಗಿದೆ. ಇದು ಭಾರತದ ಆರ್ಥಿಕತೆಗೆ ಮಹತ್ವದ ಮೈಲುಗಲ್ಲು ಮಾತ್ರವಲ್ಲದೆ ದೇಶದ ಭವಿಷ್ಯದ ಬೆಳವಣಿಗೆಗೆ ಬಲವಾದ ಅಡಿಪಾಯವೂ ಹೌದು. ಬನ್ನಿ, ವಿಮೆಯ ಮಹತ್ವವನ್ನು ಅರಿತು ನಾವೆಲ್ಲರೂ ವಿಮೆ ಮಾಡಿಸೋಣ, ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ಕೈ ಜೋಡಿಸೋಣ. ಈ ಹೊಸ ವಿಮಾ ಮಸೂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.